ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಪ್ರಜಾಶಕ್ತಿ ಟಿವಿ ವತಿಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಅಂತ ಅಂದರೆ ಮೊದಲು ನೆನಪಾಗೋದು ನಮ್ಮ ಮೈಸೂರಲ್ಲಿ ದಸರಾ ಹಬ್ಬ ಅಂತಂದರೆ ವಿಶೇಷತೆ ಏನು ಅಂತಂದರೆ ಈ 9 ದಿನಗಳ ಕಾಲ ಹಬ್ಬ ನಡೆಯುತ್ತೆ. ಅದರಲ್ಲೂ ಕೂಡ ದಸರಾದಲ್ಲಿ ಗೊಂಬೆಗಳನ್ನ ಕೂರಿಸೋದು ಕೂಡ ವಿಶೇಷವಾಗಿದೆ. ಹಾಗೆ ಗೊಂಬೆಗಳನ್ನ ನಮ್ಮ ತುಮಕೂರಲ್ಲೂ ಕೂಡ ಹಲವಾರು ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸ್ತಾರೆ, ದಸರಾ ವಿಶೇಷತೆಗಳನ್ನ ಕೂಡ ಮಾಡ್ತಾರೆ. ಹಾಗೆ ಇವತ್ತು ನಾವು ಒಬ್ಬರು ಮನೆ ಕೂಡ ಬಂದಿದ್ದೀವಿ ದಸರಾ ವಿಶೇಷತೆ ಬಗ್ಗೆ ತಿಳ್ಕೊಳೋದಕ್ಕೆ. ಹಾಗೆ ಅವರ ಮನೆಯಲ್ಲಿ ಗೊಂಬೆಗಳನ್ನ ಕೂಡ ಕೂರಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಹಾಗೆ ಅವರು ಯಾವ ರೀತಿ ಗೊಂಬೆಗಳನ್ನ ಕೂರಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ, ಹಾಗೆ ಅದರ ಮಹತ್ವಗಳನ್ನ ಕೂಡ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಹಾಗೆ ನಾವು ಮನೆ ಒಳಗೆ ಕೂಡ ಬಂದಾಯಿತು. ನಮ್ಮ ಜೊತೆ ಲತಾ ಮಹೇಶ್ ಅವರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಮೇಡಮ್, ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಹಾಗೆ, ಸೇಫ್ ಟು ಯು. ಓಕೆ ಮೇಡಮ್, ದಸರಾ ಹಬ್ಬನ ಎಷ್ಟು ವರ್ಷದಿಂದ ನೀವು ಈ ರೀತಿ ಗೊಂಬೆಗಳನ್ನ ಕೂರಿಸಿ ಆಚರಿಸ್ತಾ ಇದ್ದೀರಾ? ಅಂದರೆ ನಾವು ಮೂಲತಃ ಮೈಸೂರವರಾಗಿರೋದ್ರಿಂದ ಎಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ. ದಸರಾ ಹಬ್ಬ ಶುರುವಾದಾಗ್ಲಿಂದನೂ ಇದನ್ನು ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಪ್ರತಿ ವರ್ಷವೂ ಮಾತಿಂದ ಮಾತಿಗೆ ಜನ ಸಂಕಲ್ಪಗಳು ಜಾಸ್ತಿ ಆಗ್ತಾ ಇದೆ, ಖುಷಿ ಆಗುತ್ತೆ. ಅದರಿಂದನೇ ಅರ್ಧ ಇನ್ನೂ ಏನಾದರೂ ಸ್ಪೆಷಲ್ ಮಾಡಬೇಕು, ಇನ್ನೂ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಪ್ರತಿ ವರ್ಷವೂ ಒಂದೊಂದು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಲಾಸ್ಟ್ ಇಯರ್ ಅಂತೂ ಬೇರೆ ದೇಶದಲ್ಲಿ ಹೇಗೆ ಕೂರಿಸ್ತಾರೋ ಆ ಥರದನ್ನೆಲ್ಲ ಮಾಡಿದ್ವಿ. ಈ ವರ್ಷ ಏನಿದೆ ನಮ್ಮ ಭಾರತದ ಸಂಪ್ರದಾಯ ಏನಿದೆಯೋ ಅದನ್ನು ತೊಗೊಂಡಿದ್ದೀವಿ. ಓಕೆ ಮೇಡಮ್, ನೀವು ಇವಾಗ ಹೇಳ್ತಾ ಇದ್ರಿ ಹಾಗೆ ಗೊಂಬೆಗಳನ್ನೆಲ್ಲ ಕೂರಿಸಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗೆ ಅದು ನಮಗೆಲ್ಲ ತೋರಿಸ್ತೀರಾ? ಖಂಡಿತ ತೋರಿಸ್ತೀನಿ, ಬನ್ನಿ ಹೋಗೋಣ. ಮೇಡಮ್, ಇದ್ರ ಬಗ್ಗೆ ಹೇಳ್ತೀರಾ? ಈ ಸತಿ ಇದನ್ನು ಹೊಸದಾಗಿ ಮಾಡಿದ್ದೀವಿ. ಇದು ಕೈಲಾಸ ಪರ್ವತ ಥರ ಕಾಣಿಸ್ಲಿ ಅಂತ ಹೇಳಿ ಈಶ್ವರ, ಪಾರ್ವತಿ, ಗಣೇಶ ಎಲ್ಲ ಇದ್ದಾರೆ. ಹೊಸ ಮಿಷಿನರೀಸ್ ಆಗಿರ್ಬೋದು, ಎಲ್ಲ ಹೊಸ ಟ್ರೆಂಡ್ಸ್ ಬಂದಿದೆ. ಬಟ್ ಆಗಿನ ಜನ್ರೇಷನ್ ಅವ್ರು ಏನೇನು ಉಪಯೋಗಿಸ್ತಾ ಇದ್ರು, ಯಾವ ಥರ ಇದ್ರು ಅನ್ನೋದೆಲ್ಲ ಇಲ್ಲಿ ಕಾನ್ಸೆಪ್ಟ್ ಇದೆ. ಈ ಸುತ್ತಮುತ್ತ ನೀವೇನು ವಿಡಿಯೋ ಕವರೇಜ್ ಮಾಡ್ತಿರಲ್ಲ, ಇದೆಲ್ಲ ಸೇಮ್ ಅದೇ ಹಿಂದಿನ ಕಾಲದಲ್ಲಿ ಏನು ಬಳಸ್ತಾ ಇದ್ರು, ಯಾವ ರೀತಿ ಇದ್ರು ಅನ್ನೋದೇ ಈ ಥೀಮ್ ಕಾನ್ಸೆಪ್ಟ್ ಇಲ್ಲಿರೋದು. ಹಿಂದೂ ಸಮಾಜದ ಓಂಕಾರ ನೀಡಿರಿ ಎಲ್ಲರೂ ಸಹಕಾರ. ತುಮಕೂರು ದಸರಾ ಎಷ್ಟೊಂದು ಸಡಗರ, ಹಿಂದೂ ಸಮಾಜದ ಓಂಕಾರ ನೀಡಿರಿ ಎಲ್ಲರೂ ಸಹಕಾರ. ನಡೆದಾಡೋ ದೇವರು ಹರಸಿದ ನಾಡು, ಕಣ್ಮನ ತಣಿಸುವ ದುರ್ಗದ ಕಾಡು, ಜಗಮಂಗಲಿ ನದಿ ಹರಿಯುವ ಜಾಡು, ಶೈಕ್ಷಣಿಕ ಕ್ಷೇತ್ರದ ತವರೂರ ನೆಲೆವೀಡು, ಅಮಾನಿ ಕೆರೆಯ ಹಕ್ಕಿಗಳ ಹಾಡು, ನಾಮದ ಚಿಲುಮೆಯ ಇತಿಹಾಸ ನೋಡು, ಕನ್ನಡವು ಬೆಳೆಯಲಿ ಎಂಬ ವರವನ್ನು ಬೇಡು. ತುಮಕೂರು ದಸರಾ ಎಷ್ಟೊಂದು ಸಡಗರ. ನೋಡಿದ್ರಲ್ಲ ವೀಕ್ಷಕರೇ, ನವರಾತ್ರಿ ವಿಶೇಷತೆ ಬಗ್ಗೆ ಇವತ್ತು ನಮ್ಮ ಎಲ್ಲ ಲೇಡೀಸ್ ಕೂಡ ತಿಳಿಸ್ಕೊಟ್ರು. ಹಾಗೆ ನಾವಿವತ್ತು ರೇಖಾ ಬಾಬು ಅವರ ಮನೆಗೆ ಬಂದಿದ್ವಿ. ತುಂಬ ಚೆನ್ನಾಗಿ ಗೊಂಬೆಗಳ ಅಲಂಕಾರಗಳನ್ನ ಮಾಡಿದರು, ಹಾಗೆ ಅದರ ವಿಶೇಷತೆಗಳನ್ನ ಕೂಡ ತಿಳಿಸ್ಕೊಟ್ರು. ಹಾಗೆ ಇವತ್ತು ಶೈಲಪುತ್ರಿ ಅವತಾರ ಕೂಡ ಇತ್ತು. ಸೊ ಹಾಗಾಗಿ ಆ ಶೈಲಪುತ್ರಿ ಅವತಾರದ ಬಗ್ಗೆ ಕೂಡ ಇವತ್ತು ನಾವು ತಿಳ್ಕೊಂಡ್ವಿ. ಇವತ್ತು ದಸರಾ ವಿಶೇಷತೆ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇವಾಗ ಮುಗಿಸೋಂತಹ ಟೈಮ್ ಆಗಿದೆ. ನೋಡ್ತಾ ಇರಿ ಪ್ರಜಾಶಕ್ತಿ, ಇದು ನಿಮ್ಮ ಧ್ವನಿ.